ಒಂದ್ ಕಡೆ ವಿದ್ಯಾ ಅವರು ಹೇಳ್ಕೊಳ್ತಾರೆ, ನಾನು ನೋಡ್ತಾ ಇರುವಾಗ್ಲೇ ಶಿಕ್ಷಕಿ ತನ್ನ ಹಳೆಯ ಪಾಲಿಮನ್ ಚೀಲವನ್ನ ಹೊತ್ಕೊಂಡು ನಿಧಾನವಾಗಿ ಗುಂಪಿನಲ್ಲಿ ಕಣ್ಮರೆ ಆಗ್ಬಿಟ್ರು. ಆಕೆ ಆವೃತ್ತಿ ಸಂಪೂರ್ಣವಾಗಿ ನಿಜವೋ ಅಥವಾ ಸುಳ್ಳುವೋ ಅನ್ನೋದು ನನಗೆ ಖಚಿತವಾಗಿಲ್ಲ. ಆದರೆ ನನಗೆ ಒಂದು ವಿಚಾರ ಅಂತೂ ಖಚಿತವಾಯಿತು, ಅವರು ಬೀದಿ ಬದಿಯಲ್ಲಿ ಹುಚ್ಚು ಮಹಿಳೆ ಅಂತೂ ಅಲ್ವೇ ಅಲ್ಲ. ಅವರು ನಿಜಕ್ಕೂ ವಿದ್ಯಾವಂತ ಮಹಿಳೆ. ಅವರು ಹೇಳಿದ್ದು ನಿಜವಾಗಿದ್ದೇ ಆದರೆ ಅವರ ಮರಪುರಂ ಶಾಲೆಯ ಯಾರಾದರೂ ಗುರ್ತು ಹಿಡಿಬಹುದು ಅಂತ ನಾನು ಕಾಯ್ತಿದ್ದೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಹಾಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನ ಹಾಕಿರ್ತಾರಲ್ವಾ, ಆ ಪೋಸ್ಟ್ಗೆ ನಿವೃತ್ತ ಶಿಕ್ಷಕರ ಹಿಂದಿನ ವಿದ್ಯಾರ್ಥಿಗಳಿಂದ ಅಗಾಧ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಆಕೆಯನ್ನ ವಲ್ಸಾ ಅಂತ ಗುರುತಿಸಲಾಗುತ್ತೆ. ಅನೇಕ ವಿದ್ಯಾರ್ಥಿಗಳು ಅವರನ್ನ ನೋಡಿಕೊಳ್ಳಲು ಮಲಪ್ಪುರಂಗೆ ಪ್ರಯಾಣ ಕೂಡ ಮಾಡ್ತಾರೆ. ಆದಾಗ್ಯೂ ವಲ್ಸಾ ತನ್ನ ವಿದ್ಯಾರ್ಥಿಯೊಂದಿಗೆ ಹೋಗಲು ನಯವಾಗಿ ನಿರಾಕರಣೆ ಮಾಡ್ತಾರೆ. ವಲ್ಸಾ ಅಂದ್ರೆ ಆ ವೃದ್ಧ ಮಹಿಳೆ, ಭಿಕ್ಷಾಟನೆಯನ್ನ ಮಾಡ್ತಿರ್ತಾರಲ್ವ ಆ ಮಹಿಳೆ. ಅವರು ಈ ಆಫರ್ ಅನ್ನ ನಿರಾಕರಣೆ ಮಾಡ್ತಾರೆ. ತನ್ನ ಪತಿ ಮತ್ತು ಮಗ ಬರುವವರೆಗೂ ನಾನು ಕಾಯ್ತೀನಿ ಮತ್ತು ಅವರೊಂದಿಗೆ ಮಾತ್ರ ನಾನು ಬರ್ತೀನಿ ಅಂತ ಹಠ ಹಿಡಿದು ಕೂತ್ಕೊಳ್ತಾರೆ. ಇದರ ಮಧ್ಯೆ ಸಬ್ ಕಲೆಕ್ಟರ್ ದಿವ್ಯಾ ಎಸ್ ಅಯ್ಯರ್ ಅಂದ್ರೆ ಅವರು ನೇತೃತ್ವದ ತಂಡವು ನಿವೃತ್ತ ಶಿಕ್ಷಕರನ್ನ, ಅಂದರೆ ವೃದ್ಧ ಶಿಕ್ಷಕಿ, ವೃದ್ಧ ಮಹಿಳೆ, ವೃದ್ಧ ಭಿಕ್ಷಾಟನೆ ಮಾಡ್ತಿದ್ರಲ್ಲ ಅವರನ್ನ ತಿರುವನಂತಪುರಂ ಕಾರ್ಪೊರೇಷನ್ ನಡೆಸುತ್ತಿರುವಂತಹ ವೃದ್ಧಾಶ್ರಮಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿ ಕೂಡ ಅವರನ್ನ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಅವರು ಮಾಡ್ತಾರೆ. ದಿವ್ಯಾ ಅವರು ಒಂದು ಮಾತು ಹೇಳ್ತಾರೆ, ನಾವು ಅವರ ಸಹೋದರಿ ಮತ್ತು ಸಂಬಂಧಿಕರನ್ನ ಕಂಡುಕೊಂಡಿದ್ದೇವೆ, ಆದರೆ ನಾವು ಇನ್ನೂ ಅವರ ಮಗ ಮತ್ತು ಪತಿಯನ್ನ ಕಂಡು ಹಿಡಿಯಲಿಕ್ಕೆ ಆಗ್ಲಿಲ್ಲ. ಆಕೆಯ ಸಂಬಂಧಿಕರ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲೆಯಾಗಿದ್ದು 1 ತಿಂಗಳ ಒಳಗೆ ವಿಚಾರಣೆ ನಡೆಯಲಿದೆ ಅಂತ ಹೇಳ್ತಾರೆ. ಶಿಕ್ಷಕಿಯ, ಅಂದರೆ ಭಿಕ್ಷಾಟನೆ ಮಾಡ್ತಿದ್ರಲ್ಲ ಆ ಶಿಕ್ಷಕಿಯ ಮಾನಸಿಕ ಸ್ಥಿತಿಯ ಕುರಿತು ದಿವ್ಯಾ ಅವರು ಮಾತನಾಡ್ತಾರೆ. ಈ ಹಂತದಲ್ಲೂ ಆಕೆಯ ಸ್ವಾಭಿಮಾನ ಶ್ಲಾಘನೀಯವಾದದ್ದು. ನಾನು ಅವರನ್ನ ತನ್ನ ವಾಹನಕ್ಕೆ ಕರೆದುಕೊಂಡು ಹೋಗುವಾಗ ಅವರ ಬ್ಯಾಗ್ ಅನ್ನ ಹಿಡಿಯಲು ಮುಂದಾದಾಗ ಅವರು ನಿರಾಕರಣೆ ಮಾಡ್ತಾರೆ. ಮೆಟ್ಟಿಲು ಹತ್ತುವಾಗ ಅವರ ಕೈ ಹಿಡಿಯಲು ಮುಂದಾದಾಗ್ಲೂ ಕೂಡ ಅವರು ನಿರಾಕರಣೆ ಮಾಡ್ತಾರೆ. ಯಾಕಂತಂದ್ರೆ ಸ್ವಾಭಿಮಾನದಿಂದ ಇರಬೇಕು ಅನ್ನುವಂಥದ್ದು ಆ ಶಿಕ್ಷಕರ ಒಂದು ಆಸೆ ಅನ್ಸುತ್ತೆ. ವಿದ್ಯಾಳ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ ದಿವ್ಯಾ ಅವರು. ಸಬ್ ಕಲೆಕ್ಟರ್ ದಿವ್ಯಾ ಅವರು ವಿದ್ಯಾ ಅಂತಂದ್ರೆ ಮೊದಲು ಏನು ರೈಲ್ವೆ ನಿಲ್ದಾಣದಲ್ಲಿ ಭೇಟಿಯಾಗಿರ್ತಾರಲ್ವಾ ಅವರ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ. ಮನೆಯವರು ವೃದ್ಧೆ ಅಂತ ತಿಳಿದು ಬೀದಿ ಬದಿಗೆ ಭಿಕ್ಷಾಟನೆ ಮಾಡೋದಕ್ಕೆ ಕಳಿಸ್ಬಿಡ್ತಾರೆ. ಹಿಂದೆ ಒಂದು ಸಮಯದಲ್ಲಿ ಇವರು ಶಿಕ್ಷಕರಾಗಿದ್ರು. ನಿಜಕ್ಕೂ ಈ ಒಂದು ಘಟನೆ ಕರುಣಾಜನಕ ಅಂತ ಹೇಳಿ ದಿವ್ಯಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ವೃದ್ಧರನ್ನ ಹಾಗೆಲ್ಲ ಭಿಕ್ಷಾಟನೆಗೆ ಬಿಡೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ಹೆತ್ತ ಮಕ್ಕಳು ಬೀದಿಗೆ ತಳ್ಳಿದ್ರೆ ನಿಜಕ್ಕೂ ಅದನ್ನ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಭಿಕ್ಷಾಟನೆ ಮಾಡಿ ಜೀವನ ನಡೆಸುವಂತಹ ಪರಿಸ್ಥಿತಿ ಬರುತ್ತೆ. ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿರುವಂತಹ ಗುರುಗಳು ಈ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದು ನಿಜಕ್ಕೂ ಕರುಣಾಜನಕದ ಕಥೆಯೇ ಸರಿ.